ಗೌತಮ್ಗೆ ಎರಡನೇ ಮದುವೆ ಮಾಡಿಸಬೇಕೆಂಬ ಶಕುಂತಲಾ ಪ್ಲಾನ್ ಹಾಳಾಗಿದೆ. ಗೌತಮ್ ದಿವಾನ್ಗೆ ಗೊತ್ತಿಲ್ಲದೆ, ಒಪ್ಪಿಗೆ ಇಲ್ಲದೆ ಮದುವೆ ಮಾಡುವುದಕ್ಕೆ ಪ್ರಯತ್ನ ಪಟ್ರು. ಆದ್ರೆ ಭೂಮಿಕಾನೇ ನನ್ನ ಎಲ್ಲಾ ಜನ್ಮದ ಹೆಂಡತಿ ಅಂತ ಎಲ್ಲರ ನಿರ್ಧಾರವನ್ನೇ ಗೌತಮ್ ಬದಲಿಸಿದ್ದಾನೆ. ಶಕುಂತಲಾ ಆಡುತ್ತಿರುವ ನಾಟಕಕ್ಕೆ ಭೂಮಿಕಾ ಬಲಿಯಾಗ್ತಾ ಇದ್ದಾಳೆ. ಗೌತಮ್ಗೆ ಕೂಡ ಮಕ್ಕಳು ಅಂದ್ರೆ ಇಷ್ಟ ಅನ್ನೋದು ಭೂಮಿಕಾಗೆ ಗೊತ್ತಿರೋ ವಿಚಾರ. ಇದೇ ವಿಚಾರವನ್ನಿಟ್ಟುಕೊಂಡು ಎಮೋಷನಲಿ ಬ್ಲಾಕ್ ಮೇಲ್ ಮಾಡ್ತಿದ್ದಾಳೆ ಶಕುಂತಲಾ. ಮಕ್ಕಳು ಬೇಕೆಂಬ ಒಂದೇ ಒಂದು ಕಾರಣಕ್ಕೆ ತಾನು ಅತಿಯಾಗಿ ಪ್ರೀತಿಸುವ ಗಂಡನನ್ನೇ ಇನ್ನೊಬ್ಬರಿಗೆ ಬಿಟ್ಟು ಕೊಡಲು ಭೂಮಿಕಾ ಪ್ರಯತ್ನಿಸಿದ್ದಾಳೆ. ಭೂಮಿಗೂ ಯಾವ ಸಮಸ್ಯೆ ಇಲ್ಲ, ಗೌತಮ್ಗೂ ಯಾವ ಸಮಸ್ಯೆ ಇಲ್ಲ. ಇದೆಲ್ಲ ಶಕುಂತಲಾ ಕುತಂತ್ರದಿಂದ ಬರುತ್ತಿರುವ ಬಾಣಗಳಾಗಿವೆ. ಗೌತಮ್ ಈಗಾಗಲೇ ಶಕುಂತಲಳಿಗೂ ವಾರ್ನಿಂಗ್ ಕೊಟ್ಟು ಬಂದಿದ್ದಾನೆ. ಭೂಮಿಕಾ ಸ್ಥಾನವನ್ನ ಯಾರಿಂದಲೂ ತುಂಬುವುದಕ್ಕೆ ಸಾಧ್ಯವಿಲ್ಲ. ಇನ್ಯಾವತ್ತೂ ಈ ರೀತಿಯ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಡಿ ಅಂತಾನೆ ಹೇಳಿದ್ದಾನೆ. ಈಗ ಭೂಮಿಕಾ ಸರದಿ ಮತ್ತೆ ಬಂದು ಗೌತಮ್ನ ಕನ್ವಿನ್ಸ್ ಮಾಡುವುದಕ್ಕೆ ನೋಡಿದ್ದಾಳೆ. ಇದರಿಂದ ಗೌತಮ್ ಕೋಪ ಮತ್ತಷ್ಟು ಹೆಚ್ಚಾಗಿದೆ. ಮನೆಯವರಿಗೋಸ್ಕರ ಅಲ್ವಾ ಮದುವೆಯಾಗಿರೋದು, ಅವರಿಗೋಸ್ಕರ ಮತ್ತೊಂದು ಮದುವೆ ಆಗಿ ಎಂದಿದ್ದಾಳೆ. ನೀವು ಚೀಟರ್ ಅಂತ ಕೋಪ ಮಾಡಿಕೊಂಡು ಗೌತಮ್ ಅಲ್ಲಿಂದ ಹೊರ ನಡೆದಿದ್ದಾನೆ. ಆದ್ರೆ ಗೌತಮ್ಗೆ ಭೂಮಿಕಾಳನ್ನ ಎಮೋಷನಲಿ ಬ್ಲಾಕ್ ಮೇಲ್ ಮಾಡ್ತಾ ಇರೋದು ಯಾರು ಅನ್ನೋ ಸತ್ಯ ಗೊತ್ತಾಗಬೇಕಿದೆ. ಇದು ತಿಳಿಯದೆ ಗೌತಮ್ ಕೂಡ ಭೂಮಿಕಾ ಮೇಲೆಯೇ ಕೋಪ ಮಾಡಿಕೊಂಡಿದ್ದಾನೆ. ಭೂಮಿಕಾ ಈ ಮನೆಗೆ ಸೊಸೆಯಾಗಿ ಬಂದ ಮೇಲೆ ಶಕುಂತಲಾ ಮಾಡಿದ ಮೋಸಕ್ಕೆಲ್ಲ ತಿರುಗೇಟು ಕೊಟ್ಟಿದ್ದಾಳೆ. ಭೂಮಿಕಾ ಇದೇ ಮನೆಯಲ್ಲಿ ಇದ್ರೆ ತನ್ನ ಯಾವ ಆಟವೂ ನಡೆಯೋದಿಲ್ಲ, ಗೌತಮ್ ಕಡೆಯಿಂದ ಬರಬೇಕಾದ ಹಣ ಆಸ್ತಿಗೂ ಬ್ರೇಕ್ ಬೀಳಲಿದೆ ಅಂತಾನೆ ಶಕುಂತಲಾ ಅಂದುಕೊಂಡಿದ್ದಾಳೆ. ಹೀಗಾಗಿಯೇ ಭೂಮಿಕಾಳನ್ನ ಕಟ್ಟಿ ಹಾಕುವ ತಂತ್ರ ಎಣೆದಿದ್ದ ಶಕುಂತಲಾಗೆ ಮಗುವಿನ ವಿಚಾರ ಸಿಕ್ಕಿದೆ. ಜೊತೆಗೆ ಭೂಮಿಕಾ ಪ್ರೆಗ್ನೆಂಟ್ ಆಗಿದ್ರೂ ಕೂಡ ಪ್ರೆಗ್ನೆಂಟ್ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅಂತೆಲ್ಲ ತನ್ನ ಕಡೆಯ ಡಾಕ್ಟರ್ರಿಂದ ಸುಳ್ಳು ಹೇಳಿಸಿದ್ದಾಳೆ. ಭಾಗ್ಯಮ್ಮನಿಂದ ಭೂಮಿಕಾಗೆ ಈಗ ಆಶೀರ್ವಾದವೂ ಸಿಕ್ಕಿದೆ. ಮಗು ಆದ್ರೆ ಶಕುಂತಲಾ ಕತೆ ಮುಗಿದಂತೆಯೇ ಸರಿ. ಆದ್ರೆ ಅದಕ್ಕೂ ಮುನ್ನ ಭೂಮಿಕಾ ಆ ಕುತಂತ್ರವನ್ನ ಅರಿಯಬೇಕಿದೆ.